ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸ್ನಲ್ಲಿ ನಾನು ಕ್ಯಾರೆಕ್ಟರ್ ವಾಕ್ ಆ್ಯನಿಮೇಷನ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ನೀವು ಒಂದು ಕ್ಯಾರೆಕ್ಟರನ್ನು ಆ್ಯನಿಮೇಷನ್ ಸಿಸಿಯಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಬೇಕು. ಈಗ ನಾನು ಒಂದು ಕ್ಯಾರೆಕ್ಟರನ್ನು ಡೌನ್ಲೋಡ್ ಮಾಡಿದ್ದೇನೆ. ಈಗ ನಾನು ಅದನ್ನು ಇಲಿಸ್ಟ್ರೇಟರ್ನಿಂದ ಸಪ್ರೇಟ್ ಲೇಯರ್ಗಳಾಗಿ ವಿಂಗಡಿಸಿ ನಂತರ ನಾನು ಆ್ಯನಿಮೇಷನ್ ಸಿಸಿಯಲ್ಲಿ ಇಂಪೋರ್ಟ್ ಮಾಡಿಕೊಳ್ಳುತ್ತೇನೆ. ಈಗ ನಾನು ಇಲಿಸ್ಟ್ರೇಟರಿಂದ ಈ ಫೈಲನ್ನು ಓಪನ್ ಮಾಡುತ್ತಿದ್ದೇನೆ. ಈಗ ನಾನು ನನಗೆ ಬೇಡವಾದ ಡಿಸೈನ್ ಅನ್ನು ಡಿಲೀಟ್ ಮಾಡುತ್ತಿದ್ದೇನೆ. ನನಗೆ ಈ ಕ್ಯಾರೆಕ್ಟರ್ ಮಾತ್ರ ಬೇಕು. ನಾನು ವಾಕ್ ಆ್ಯನಿಮೇಷನ್ ಮಾಡೋದಕ್ಕೆ ಈ ಕ್ಯಾರೆಕ್ಟರ್ ನನಗೆ ಯೂಸ್ ಆಗುತ್ತದೆ. ನಾನು ಈ ಎಲ್ಲ ಕ್ಯಾರೆಕ್ಟರನ್ನು ಡಿಲೀಟ್ ಮಾಡಿ ಈ ಕ್ಯಾರೆಕ್ಟರ್ ಒಂದನ್ನು ನಾನು ಯೂಸ್ ಮಾಡಿಕೊಂಡು ಆ್ಯನಿಮೇಷನ್ ಸಿಸಿಯಲ್ಲಿ ವಾಕ್ ಆ್ಯನಿಮೇಷನ್ ಮಾಡುತ್ತೇನೆ. ಮೊದಲಿಗೆ ಈ ಕ್ಯಾರೆಕ್ಟರ್ನ ಎಲ್ಲ ಪಾರ್ಟ್ಸ್ಗಳನ್ನು ಸಪ್ರೇಟ್ ಲೇಯರ್ಗಳಾಗಿ ಮಾಡಿಕೊಳ್ಳಬೇಕು. ನಾನು ಈಗ ಸಪ್ರೇಟ್ ಲೇಯರ್ಗಳಾಗಿ ಮಾಡಿಕೊಳ್ಳುತ್ತಿದ್ದೇನೆ. ನಂತರ ಎಲ್ಲ ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಟಾಪ್ಗೆ ಮೂವ್ ಮಾಡುತ್ತೇನೆ. ದೆನ್ ಯೂಸ್ ಆಗದೇ ಇರುವ ಲೇಯರನ್ನು ಡಿಲೀಟ್ ಮಾಡುತ್ತೇನೆ. ಈಗ ಈ ಪ್ರಾಜೆಕ್ಟ್ ಫೈಲನ್ನು ಸೇವ್ ಮಾಡಿಕೊಳ್ಳಿ. ಕಂಟ್ರೋಲ್ ಎಸ್. ನಿಮಗೆ ಪ್ರಾಜೆಕ್ಟ್ ಫೈಲನ್ನು ಸೇವ್ ಮಾಡುವ ಎಲ್ಲಿ ಸೇವ್ ಮಾಡಬೇಕೆಂದು ಲೊಕೇಶನ್ ಕೇಳುತ್ತದೆ. ನೀವು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡಿಕೊಳ್ಳಿ. ನಾನು ಈಗ ಈ ಪ್ರಾಜೆಕ್ಟ್ ಫೈಲನ್ನು 51 ಎಂದು ಸೇವ್ ಮಾಡುತ್ತೇನೆ. ಸೇವ್ ಆಗಿದೆ. ಈಗ ನಾನು ಆ್ಯನಿಮೇಷನ್ ಸಿಸಿ ಸಾಫ್ಟ್ವೇರನ್ನು ಓಪನ್ ಮಾಡುತ್ತೇನೆ. ಈಗ ಫೈಲನ್ನು ಇಂಪೋರ್ಟ್ ಮಾಡಿಕೊಳ್ಳಿ. ಕಂಟ್ರೋಲ್ ಆರ್. ಫೈಲನ್ನು ಸೆಲೆಕ್ಟ್ ಮಾಡಿದ್ದೇನೆ. ಓಪನ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಇಂಪೋರ್ಟನ್ನು ಕ್ಲಿಕ್ ಮಾಡಿ. ನಮಗೆ ಇಲಿಸ್ಟ್ರೇಟರ್ನ ಫೈಲ್ ಇಂಪೋರ್ಟ್ ಆಗಿದೆ. ನಾನು ಆರ್ಟ್ ಬೋರ್ಡ್ನ ಝೂಮ್ ಔಟ್ ಮಾಡಿ ನಿಮಗೆ ತೋರಿಸುತ್ತೇನೆ. ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಸ್ಕೇಲ್ ಮಾಡಿಕೊಳ್ಳಿ, ನಂತರ ಆರ್ಟ್ ಬೋರ್ಡ್ಗೆ ಡ್ರ್ಯಾಗ್ ಮಾಡಿಕೊಳ್ಳಿ. ಈಗ ಈ ಕ್ಯಾರೆಕ್ಟರ್ನ ಎಲ್ಲ ಪಾರ್ಟ್ಸ್ಗಳನ್ನು ಕನ್ವರ್ಟ್ ಸಿಂಬಲ್ ಮಾಡಿಕೊಳ್ಳಬೇಕು. ಶಾರ್ಟ್ಕಟ್ ಕೀ F8, ಗ್ರಾಫಿಕ್ನಲ್ಲಿ ಕನ್ವರ್ಟ್ ಸಿಂಬಲ್ F8. ಈಗ ನಾನು ಪ್ರತಿಯೊಂದು ಪಾರ್ಟ್ಸನ್ನು ಕನ್ವರ್ಟ್ ಸಿಂಬಲ್ ಮಾಡಿಕೊಂಡಿದ್ದೇನೆ. ಈಗ ಈ ಕ್ಯಾರೆಕ್ಟರ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್, ಟ್ರಾನ್ಸ್ಫಾರ್ಮ್, ಫ್ಲಿಪ್ ಹಾರಿಜಾಂಟಲ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ನನಗೆ ಲೆಫ್ಟ್ ಕಾರ್ನರಿಂದ ರೈಟ್ ಕಾರ್ನರ್ಗೆ ಈ ಕ್ಯಾರೆಕ್ಟರ್ ವಾಕ್ ಮಾಡಿಕೊಂಡು ಹೋಗಬೇಕು. ಆ ರೀತಿ ನಾನು ಆ್ಯನಿಮೇಷನ್ ಮಾಡಿ ನಿಮಗೆ ತೋರಿಸುತ್ತೇನೆ. ಮೊದಲಿಗೆ ನಾನು ಈ ಹ್ಯಾಂಡನ್ನು ಡೂಪ್ಲಿಕೇಟ್ ಮಾಡಿಕೊಳ್ಳುತ್ತೇನೆ. ಈಗ ನಾನು 2 ಹ್ಯಾಂಡನ್ನು ಡೂಪ್ಲಿಕೇಟ್ ಮಾಡಿಕೊಂಡಿದ್ದೇನೆ. ಈ ತಲೆಯ ಭಾಗವನ್ನು ಕನ್ವರ್ಟ್ ಸಿಂಬಲ್ ಮಾಡಿಕೊಳ್ಳುತ್ತೇನೆ. ಈ ಲೆಗ್ ಅನ್ನು ಕೂಡ ನಾನು ಒಂದು ಡೂಪ್ಲಿಕೇಟ್ ಆಗಿ ಮಾಡಿಕೊಂಡೆ. ಈ ಪಾರ್ಟ್ ಅನ್ನು ಕೂಡ ನಾನು ಒಂದು ಡೂಪ್ಲಿಕೇಟ್ ಆಗಿ ಮಾಡಿಕೊಂಡಿದ್ದೇನೆ. ಈಗ ನಾನು ನ್ಯೂ ಲೇಯರ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ. ಆ ನ್ಯೂ ಲೇಯರ್ಗೆ ನಾನು ನೇಮ್ ಅನ್ನು ಕೊಡುತ್ತಿದ್ದೇನೆ. ಈಗ ಒಂದು ಎಲಿಪ್ಸ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ. ಇದನ್ನು ಕೂಡ ಕನ್ವರ್ಟ್ ಸಿಂಬಲ್ ಮಾಡಿಕೊಳ್ಳಿ.
ನಂತರ ಇದನ್ನು ಕೂಡ ಒಂದು ಡೂಪ್ಲಿಕೇಟ್ ಆಗಿ ಮಾಡಿಕೊಂಡೆ. ನಂತರ ಈ ಸರ್ಕಲನ್ನು ಕ್ಯಾರೆಕ್ಟರ್ನ ಮಧ್ಯಭಾಗದಲ್ಲಿ ಅಲೈನ್ ಮಾಡುತ್ತೇನೆ. ಈಗ ಬೋನ್ ಟೂಲ್ ಆಕ್ಟಿವೇಟ್ ಮಾಡುತ್ತಿದ್ದೇನೆ. ಶಾರ್ಟ್ಕಟ್ ಕೀ M. ಈಗ ಈ ಸರ್ಕಲ್ನಿಂದ ನಾನು ಇನ್ನೊಂದು ಸರ್ಕಲ್ಗೆ ಬೋನ್ ಟೂಲನ್ನು ಲಿಂಕ್ ಮಾಡಿದ್ದೇನೆ. ನಂತರ ಕ್ಯಾರೆಕ್ಟರ್ನ ಮಧ್ಯಭಾಗಕ್ಕೆ, ದೆನ್ ಹೆಡ್ನ ಮಧ್ಯಭಾಗಕ್ಕೆ, ಹೆಡ್ ರೊಟೇಟ್ ಆಗುವ ಜಾಗಕ್ಕೆ ನಾನು ಬೋನ್ ಟೂಲನ್ನು ಲಿಂಕ್ ಮಾಡಿದ್ದೇನೆ. ನಂತರ ಹ್ಯಾಂಡ್, ನಂತರ ಎಲ್ಲ ಪಾರ್ಟ್ಗಳಿಗೂ ನಾನು ಬೋನ್ ಟೂಲನ್ನು ಲಿಂಕ್ ಮಾಡುತ್ತಿದ್ದೇನೆ. ಈಗ ನಾನು ಎಲ್ಲ ಪಾರ್ಟ್ಗಳಿಗೂ ಬೋನ್ ಟೂಲನ್ನು ಲಿಂಕ್ ಮಾಡಿದ್ದೇನೆ. ನಂತರ ಈಗ ನಾನು ಎಲ್ಲ ಪಾರ್ಟ್ಗಳನ್ನು ಪ್ರೀವಿಯಸ್ ಸ್ಟೇಜ್ಗೆ ಅಲೈನ್ ಮಾಡಿಕೊಳ್ಳುತ್ತೇನೆ. ಈ ಸರ್ಕಲನ್ನು ನಾನು ಹೈಡ್ ಮಾಡುತ್ತೇನೆ. ಆಬ್ಜೆಕ್ಟ್ನಲ್ಲಿ ನಾನು ಆಲ್ಫಾವನ್ನು ಸೆಲೆಕ್ಟ್ ಮಾಡಿ ಆಲ್ಫಾವನ್ನು 0 ಮಾಡಿದ್ದೇನೆ. ದೆನ್ ಈ ಸರ್ಕಲನ್ನು ಕೂಡ ನಾನು ಹೈಡ್ ಮಾಡುತ್ತೇನೆ. ಈಗ ಕ್ಯಾರೆಕ್ಟರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸಿಂಬಲ್ 11ಗೆ ಮೂವ್ ಆಗಿದೆ. ಈಗ ಈ ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಕ್ಯಾರೆಕ್ಟರ್ ನಮಗೆ ಈ ಪ್ಲೇಸಿಂದ ಮೂವ್ ಆಗಬೇಕು ಹಾಗೂ ಈ ಪ್ಲೇಸ್ನಲ್ಲಿ ಕ್ಯಾರೆಕ್ಟರ್ನ ಮೂಮೆಂಟ್ ನಾರ್ಮಲ್ ಸ್ಟೇಜ್ನಲ್ಲಿ ಪ್ಲೇಸ್ ಮಾಡಿದ್ದೇನೆ ಹಾಗೂ ಅದರ ಮೂಮೆಂಟನ್ನು ಕೂಡ. ನಂತರ ಫ್ರೇಮ್ 20ಯನ್ನು ಕ್ಲಿಕ್ ಮಾಡಿ ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಈ ಫ್ರೇಮ್ನಲ್ಲಿ ನಾನು ಕ್ಯಾರೆಕ್ಟರ್ನ ಮೂಮೆಂಟನ್ನು ಚೇಂಜ್ ಮಾಡುತ್ತೇನೆ.
ನಂತರ 35 ಫ್ರೇಮನ್ನು ಸೆಲೆಕ್ಟ್ ಮಾಡಿ ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಈ ಫ್ರೇಮ್ನಲ್ಲಿ ಕ್ಯಾರೆಕ್ಟರ್ನ ಪೊಸಿಷನನ್ನು ಚೇಂಜ್ ಮಾಡುತ್ತೇನೆ. ದೆನ್ 55 ಫ್ರೇಮನ್ನು ಸೆಲೆಕ್ಟ್ ಮಾಡಿ ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಪೊಸಿಷನನ್ನು ಮತ್ತೆ ಚೇಂಜ್ ಮಾಡುತ್ತೇನೆ. ಇದು ಸೆಲೆಕ್ಟ್ ಆಗೋದು ಯಾವುದಾದ್ರು ಸೆಲೆಕ್ಟ್ ಆಗುತ್ತೆ. ನಂತರ ನಾನು 17 ಫ್ರೇಮನ್ನು ಸೆಲೆಕ್ಟ್ ಮಾಡಿ ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಮತ್ತೆ ಕ್ಯಾರೆಕ್ಟರ್ನ ಮೂಮೆಂಟನ್ನು ಚೇಂಜ್ ಮಾಡುತ್ತೇನೆ. ಮತ್ತೆ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಫ್ರೇಮ್ 1ನಲ್ಲಿರುವ ಪೊಸಿಷನನ್ನು ಕಾಪಿ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಪೇಸ್ಟ್ ಪೋಸನ್ನು ಕ್ಲಿಕ್ ಮಾಡಿದ್ದೇನೆ. ನನಗೆ ಮೊದಲನೆಯ ಫ್ರೇಮ್ನಲ್ಲಿ ಇರುವ ಮೂಮೆಂಟ್ ಕೊನೆಯ ಫ್ರೇಮ್ನಲ್ಲಿ ಆ್ಯಡ್ ಆಗಿದೆ. ಈಗ ನಾನು ಲೂಪ್ ಆ್ಯಕ್ಟಿವೇಟ್ ಮಾಡಿ ಪ್ಲೇ ಮಾಡುತ್ತೇನೆ. ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಕು, ಅದು ತುಂಬ ಮುಖ್ಯವಾಗುತ್ತದೆ. ಹಾಗೂ ಈಗ ನಾನು ಆರ್ಮೇಚರ್ ಲೇಯರ್ಗೆ ಮೂವ್ ಆಗುತ್ತಿದ್ದೇನೆ. ಇಲ್ಲಿ ನಾನು ಈ ಫ್ರೇಮ್ನಲ್ಲಿ
ಈ ಲೇಯರ್ಗೆ ನಾನು ಫ್ರೇಮನ್ನು ಆ್ಯಡ್ ಮಾಡುತ್ತಿದ್ದೇನೆ. ದೆನ್ ಸೀನ್ 1ಗೆ ನಾನು ಎಂಟರ್ ಆಗುತ್ತಿದ್ದೇನೆ. ಈಗ ನಾನು ಇಲ್ಲಿ ಎಲ್ಲ ಲೇಯರ್ಗಳಿಗೂ ಇನ್ಸೆಟ್ ಕೀ ಫ್ರೇಮನ್ನು ಆ್ಯಡ್ ಮಾಡುತ್ತಿದ್ದೇನೆ. ನಂತರ ಈ ಲೇಯರನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಾಸಿಕ್ ಟ್ಯೂನನ್ನು ಆ್ಯಡ್ ಮಾಡುತ್ತಿದ್ದೇನೆ. ನಂತರ ಕೊನೆಯ ಫ್ರೇಮ್ಗೆ ಟೈಮ್ ಲೈನನ್ನು ಮೂವ್ ಮಾಡಿ ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಯಾರೆಕ್ಟರನ್ನು ಮೂವ್ ಮಾಡುತ್ತಿದ್ದೇನೆ. ಈಗ ನಾನು ಲೂಪ್ ಆಕ್ಟಿವೇಟ್ ಮಾಡಿ ಪ್ಲೇ ಮಾಡುತ್ತೇನೆ. ಕ್ಯಾರೆಕ್ಟರ್ ಸ್ಪೀಡ್ ಆಗಿ ಆನಿಮೇಷನ್ ಆಗುತ್ತಿದೆ. ಈಗ ನಾನು ಒಂದು ನ್ಯೂ ಲೇಯರ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಸ್ಟೇಜ್ ಅನ್ನು ಕ್ರಿಯೇಟ್ ಮಾಡುತ್ತೇನೆ. ಈಗ ನಾನು ಪ್ಲೇ ಮಾಡುತ್ತೇನೆ. ಈ ರೀತಿ ಸಿಂಪಲ್ ಆಗಿ ವಾಕ್ ಆನಿಮೇಷನ್ ವಿಡಿಯೋಗಳನ್ನು ತಯಾರಿಸಿಕೊಳ್ಳಬಹುದು. ಹಾಗೂ ಮುಂದಿನ ದಿನಗಳಲ್ಲಿ ನಾನು ಅಡ್ವಾನ್ಸ್ ಆಗಿ ನಿಮಗೆ ಕ್ಯಾರೆಕ್ಟರ್ ಅನ್ನು ಸಂಪೂರ್ಣವಾಗಿ ವಾಕ್ ಆನಿಮೇಷನ್ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.